ಯಾಕಂದರೆ ಹೆಂಗಾಗುತ್ತೆ ಗೊತ್ತಾ, ಇಲ್ಲಿ ಕಡೂರಿಗೆ ಬಂದಿತ್ತು ಏನೋ ವರ್ಕ್ ಮೇಲೆ, ಇಲ್ಲಿ ಹೋಟೆಲ್ ಹುಡುಕಿ ಸಾಕಾಗೋಯ್ತು. ಕೊನೆಗೆ ಇಲ್ಲಿ ಬಂದು ಒಂದು ಹೋಟೆಲ್ ಅಂತೇಳಿ ಓಕೆ ಇಲ್ಲಿ ಊಟ ಮಾಡೋಣ ಅಂತೇಳಿ ಬಂದಿದ್ದೀವಿ. ನೋಡೋಣ ಇಲ್ಲಿ ಊಟ ಮಾಡಿಕೊಂಡು ಹೋಗೋಣ. ಯಾಕೆಂದರೆ ಬಯಲುಸೀಮೆಯಲ್ಲಿ ಆಯಿತಾ, ಇದೇ ಫಸ್ಟು ನಾವು ಇಲ್ಲಿ ಬಂದಿರೋದು ಈ ಜಾಗಕ್ಕೆ. ಇಲ್ಲಿ ಹೋಟೆಲ್ಗಳೇ ಇರಲಿಲ್ಲ, ಹೇಗೋ ಒಂದು ಹೋಟ್ಲು ಸಿಕ್ತು. ಓಕೆ ಇಲ್ಲೊಂದು ಒಳ್ಳೆ ಲಂಚನ್ನ ಮಾಡಿ ಇಲ್ಲಿಂದ ಹೋಗೋಣ. ಮತ್ತೆ ಮೈಕ್ ಇಲ್ದೇನೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮಾತಾಡೋದು. ಯಾಕೆಂದರೆ ಇದೇ ಫಸ್ಟ್ ಅಲ್ವಾ ನಾನು ಈ ಥರ ಪಬ್ಲಿಕಲ್ಲಿ ವಿಡಿಯೋ ಮಾಡ್ತಾ ಇರೋದು. ಮೈಕ್ ಇಲ್ದೇನೆ ನಾನು ವಾಯ್ಸೇ ಕೇಳ್ತಾ ಇಲ್ಲ ಕರೆಕ್ಟಾಗಿ. ಇಲ್ಲ ವೆರಿ ಸೂನು ಮೈಕ್ ತೊಗೋಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ಏನು ಗೊತ್ತಾ, ಬರೀ ವೆಹಿಕಲ್ ಸೌಂಡ್ ಕೇಳ್ತಾ ಇದೆ, ನನ್ನ ಸೌಂಡ್ ಕೇಳ್ತಾನೇ ಇಲ್ಲ. ಯಾಕೆಂದರೆ ಇಷ್ಟು ದಿನ ರಿವ್ಯೂ ಮಾಡ್ತಾ ಇದ್ದೆ, ಈಗ ಲಾಗ್ಸ್ ಮಾಡ್ತಿರೋದ್ರಿಂದ ಪಬ್ಲಿಕ್ಕಲ್ಲಿ ನನ್ನ ವಾಯ್ಸೇ ಕೇಳ್ತಾ ಇಲ್ಲ. ನೋಡೋಣ ಮೈಕ್ ತೊಗೊಳ್ತೀನಿ ವೆರಿ ಸೂನು. ಕಡೂರಿಗೆ ಬಂದಿತ್ತು, ಕಡೂರಿಗೆ ಬಂದು ಓಕೆ ಇವಾಗ ನಿನ್ನೆ ಮಧ್ಯಾಹ್ನ ಆಗಿದೆಯಲ್ವಾ, ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸಲಿರುಚಿ ಅಂತೇಳಿ ಒಂದು ಹೋಟೆಲ್ ಇದೆ, ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದು ಊಟ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು. ಮತ್ತು ಇನ್ನೊಂದು ಯಾರ್ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಕಿವಿ ಮಾತು, ನಿಮಗೆ ಹೆಂಗೆ ಬರುತ್ತೆ ಹಂಗೆ ವಿಡಿಯೋಗಳನ್ನ ಮಾಡಿ. ಯಾಕೆ ಅಂತಂದರೆ ಎಲ್ಲರಿಗೂ ಕೂಡ ಆಯಿತಾ ಪರ್ಫೆಕ್ಟ್ ಮೊಬೈಲು, ಪರ್ಫೆಕ್ಟು ಎಲ್ಲ ಒಂದು ಇದಿರಲ್ಲ. ಅಂದರೆ ಒಂದು ಸ್ಟ್ಯಾಂಡ್ ಆಗಲಿ, ಒಂದು ಸೆಲ್ಫಿ ಸ್ಟಿಕ್ ಆಗಲಿ ಏನೂ ಇರಲ್ಲ. ನಿಮ್ಮ ಹತ್ರ ಏನಿದೆ ಅದರಲ್ಲಿ ಮಾಡಿ. ತುಂಬ ಜನ ಕೇಳ್ತಾ ಇರ್ತೀರ ಅಕ್ಕ ಹೇಗಕ್ಕ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ಅಂತ. ತುಂಬಾ ವೆರಿ ಈಸಿ. ನಾನು ಒಂದಿನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವಾಗ ಊಟ ಮಾಡೋಣ. ಮಿಕ್ಸ್ ಮಾಡೋಣ. ಏನೇನು ಕೊಟ್ಟಿದ್ದಾರೆ ನೋಡ್ತೀನಿ. ಸೌತ್ ಇಂಡಿಯನ್ ಫುಡ್ಡು, ರೈಸ್ ಕೊಟ್ಟಿದ್ದಾರೆ, ಹಪ್ಪಳ ಕೊಟ್ಟಿದ್ದಾರೆ, ಒಂದು ಪಾಯಸ ಕೊಟ್ಟಿದ್ದಾರೆ ಚೆನ್ನಾಗಿದೆ, ಕರ್ಡು ಕೊಟ್ಟಿದ್ದಾರೆ, ಅದೇ ರೀತಿ ಬೆಂಡೆಕಾಯಿ ಪಲ್ಯ ಕೊಟ್ಟಿದ್ದಾರೆ, ಸಾಂಬಾರ್, ರಸಮ್ ಮತ್ತು ಒಂದು ಸಾಗು ಕೊಟ್ಟಿದ್ದಾರೆ, ಚಪಾತಿ ಕೊಟ್ಟಿದ್ದಾರೆ. ನೋಡೋಣ, ಟೇಸ್ಟ್ ಮಾಡಿ ನೋಡೋಣ. ಚಪಾತಿ ಮಾತ್ರ ಒಂದು ವೆರೈಟಿಯಾಗಿ ಮಾಡಿದ್ದಾರೆ. 2 ಚಪಾತಿ ಕೊಟ್ಟಿದ್ದಾರೆ, 2 ಚಪಾತಿ ಕೊಟ್ಟಿದ್ದಾರೆ, 2 ಚಪಾತಿ ಕೊಟ್ಟಿದ್ದಾರೆ. ಕಡೂರಿಗೆ ಯಾರಾದರೂ ಈ ಕಡೆ ಬಂದರೆ ನಿಜವಾಗ್ಲೂ ಇದು ಚೆನ್ನಾಗಿದೆ. ನಾನು ತುಂಬ ಸರಿ ಮೊದಲು ಅಲ್ಲಿತ್ತು, ಸ್ವಲ್ಪ ಮುಂದೆ ಇತ್ತು, ದೊಡ್ಡ ಹೋಟೆಲ್ ಇತ್ತು ಸವಿರುಚಿ ಅಂತ. ಈಗ ಅದನ್ನು ತೆಗೆದಿದ್ದಾರೆ ಆಯಿತಾ. ಈಗ ಇಲ್ಲೇ ಸ್ವಲ್ಪ ಮುಂದೆ ಮಾಡಿದ್ದಾರೆ, ಚೆನ್ನಾಗಿದೆ ಸೌತ್ ಇಂಡಿಯನ್. ಅದೇ ಹೋಟ್ಲಾ? ಹೌದಾ, ನಾವು ಅಲ್ಲಿಗೆ ಬರ್ತಾ ಇತ್ತು. ಹೌದಾ, ಓಕೆ ಓಕೆ, ಚೆನ್ನಾಗಿದೆ ಸೌತ್ ಇಂಡಿಯನ್ ಫುಡ್ಡು. ಕೂಡ ಮಾಡಿ 2 ಚಪಾತಿ ಕೊಟ್ಟಿದ್ದಾರೆ, ಅದು ನನಗೆ ಗುರ್ತಿತ್ತು. ನೋಡೋಣ, ಟ್ರೈ ಮಾಡೋಣ. ಮತ್ತೆ ಒಂದು ಸಾಗು ಕೊಟ್ಟಿದ್ದಾರೆ, ಸಾಗು ಕೂಡ ಚೆನ್ನಾಗಿಲ್ಲ. ಮೇನು ಪಾಯಸ ಮಾತ್ರ ಸಖತ್ತಾಗಿದೆ. ಒಳ್ಳೆ ಪಾಯಸ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಊಟ, ಟೇಸ್ಟಿಯಾಗಿದೆ. ಆ್ಯಕ್ಚುಲಾಗಿ ಇಲ್ಲಿ ಮೊದಲು ಕಡೂರಲ್ಲಿ ಅಂಥ ಹೋಟ್ಲುಗಳೇ ಇರಲಿಲ್ಲ. ಇದೊಂದು ಸವಿರುಚಿ ಬಂದ ಮೇಲೆ ಒಂದು ಸೌತ್ ಇಂಡಿಯನು ನೀಟಾಗಿ ಕ್ಲೀನಾಗಿರೋ ಅಂಥ ಹೋಟ್ಲು ಇದೊಂದೇ ಇದ್ದಿದ್ದು. ಅಲ್ಲಿತ್ತು, ನಾನು ಏನಾಯಿತು ಆ ಹೋಟ್ಲು ಅಂತಿದ್ದೆ, ಅದನ್ನು ಈ ಕಲ್ಲಿಗೆ ಶಿಫ್ಟ್ ಮಾಡಿದಾರಂತೆ. ತುಂಬ ಚೆನ್ನಾಗಿದೆ. ಓಕೆ, ನಾನೀಗ ಊಟ ಮಾಡ್ತೀನಿ. ಏನು ಗೊತ್ತಾ, ಹೊಸದಾಗಿ ಯೂಟ್ಯೂಬ್ ಮಾಡೋರೆಲ್ಲ ಹೇಳ್ತಾ ಇರ್ತಾರೆ, ಏನು ವಿಡಿಯೋ ಮಾಡೋದು ನಮಗೆ ಗೊತ್ತಾಗಲ್ವಲ್ಲ, ಏನು ವಿಡಿಯೋ ಮಾಡೋದು ಅಂತ. ನೀವು ಪ್ರತಿದಿನ ಎಲ್ಲಾದರೂ ಒಂದು ಕಡೆ ಹೋಗ್ತಾ ಇರ್ತೀರ, ಊಟ ಮಾಡ್ತಾ ಇರ್ತೀರ, ಎಲ್ಲ ಒಂದು ಹೋಟೆಲಲ್ಲಿ, ಎಲ್ಲೋ ಒಂದು ಕಡೆ ಟಿಫನ್ ಮಾಡ್ತಾ ಇರ್ತೀರ, ಎಲ್ಲೋ ದಿನನಿತ್ಯದಲ್ಲಿ 108 ಕಡೆ ಓಡಾಡ್ತಾ ಇರ್ತೀರ. ಅದನ್ನೇ ಮಾಡಿ ಅಂತ ನಾನು ಹೇಳ್ತೀನಿ. ಏಕೆಂದರೆ ನಮ್ಮ ಲೈಫು ಆಯಿತಾ, ಪ್ರತಿದಿನ ಒಂದು ಕಡೆ ಟ್ರಾವೆಲ್ ಆಗ್ತಾನೆ ಇರ್ತೀವಿ, ಎಲ್ಲೋ ಒಂದು ಕಡೆ ಹೋಗ್ತಾನೆ ಇರ್ತೀವಿ. ಅದನ್ನೇ ಮಾಡಿದ್ರು ಏನು ತಪ್ಪಿಲ್ಲ. ಇವಾಗ ನೋಡಿ, ನಾವು ಕಡೂರಿಗೆ ಬಂದು ಓಕೆ, ನಮ್ಗೆ ಇವತ್ತೇನು ವಿಡಿಯೋ ಮಾಡೋಕ್ಕಿರಲಿಲ್ಲ, ಲಂಚ್ ಟೈಮ್ ಆಗಿತ್ತು. ಓಕೆ, ಇಲ್ಲೇ ಊಟ ಮಾಡೋಣ ಅಂತ ಇಲ್ಲಿ ಕೂತು ಹಿಂಗೆ ವಿಡಿಯೋ ಮಾಡೋದು. ಹಂಗೆ ವಿಡಿಯೋ ಅನ್ನೋದು, ಕಂಟೆಂಟ್ ಅನ್ನೋದು ನನ್ನ ಪ್ರಕಾರವಾಗಿ ನಾವು ಪ್ರಿಪ್ಲ್ಯಾನ್ ಮಾಡಿ ಮಾಡೋದಲ್ಲ. ಅದು ನಮ್ಮ ದಿನನಿತ್ಯದ ಲೈಫಲ್ಲಿ ನಾವು ಏನೇನೆಲ್ಲ ಮಾಡ್ತೀವಿ ಅದ್ರ ಜೊತೆ ಮಾಡ್ತಾ ಹೋಗೋದು ಅಷ್ಟೇ. ನಾನಿದು ನ್ಯೂ ಆಗಿ ಯೂಟ್ಯೂಬ್ ಮಾಡೋರಿಗೆ ನಾನೊಂದು ಸಜೆಷನ್ ಕೊಡ್ತಾ ಇರೋದು.
ನಮ್ಮದೇನು ಲೈಫ್ ಇದೆ, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅದೆಲ್ಲದನ್ನು ನಾವು ಮಾಡ್ತಾ ಹೋದರೆ ಆಯಿತು. ನೀವು ಹಂಗೆ ಅನ್ಕೋಬೇಡಿ, ಅಯ್ಯೋ ನಾವು ಊಟ ಮಾಡೋದನ್ನು ಯಾರು ನೋಡ್ತಾರೆ ಆಯಿತಾ, ನಾವು ಟಿಫನ್ ಮಾಡೋದನ್ನು ಯಾರು ನೋಡ್ತಾರೆ, ನಾವು ಏನೋ ಮಾಡೋದನ್ನು ಏನು ನೋಡ್ತಾರೆ, ಹೆಂಗೆ ನೋಡ್ತಾರೆ ಅಂತ. ಅದು ನೋಡ್ತಾರೋ ಬಿಡ್ತಾರೋ ಆಯಿತಾ, ಮಾಡೋದನ್ನು ಮಾಡಿ. ಒಂದಲ್ಲ ಒಂದಿನ ಯಾರಾದರೂ 10 ಜನ ನೋಡಿದ್ರೆ ಸಾಕು, ಆಮೇಲೆ ಕಂಟಿನ್ಯೂಸ್ ಆಗಿ ನೋಡ್ತಾರೆ. ಊಟ ಸೂಪರಾಗಿದೆ. ಹೇಳ್ಬೇಕಂದ್ರೆ ನಾನು ತುಂಬ ಫುಡ್ಡಿ. ಎಲ್ಲೋದ್ರೂ ಕೂಡ, ಯಾವ ಹೋಟೆಲಿಗೆ ಹೋದರೂ ಕೂಡ ಊಟ ಚೆನ್ನಾಗಿ ಊಟ ಮಾಡಿಬಿಟ್ಟು ಹೋಗ್ತಾ ಇರ್ತೀನಿ. ಊಟನ ಯಾವುದಕ್ಕೋಸ್ಕರನೂ ಏನಕ್ಕೋಸ್ಕರನೂ ಸ್ಯಾಕ್ರಿಫೈ ಮಾಡಲ್ಲ. ತುಂಬ ಇಷ್ಟ ಆಯಿತು ಆ್ಯಕ್ಚುಲಾಗಿ ಊಟ, ತುಂಬಾ ಟೇಸ್ಟಿಯಾಗಿದೆ. ಓಕೆ.